ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಭಾಳ ತುಂಬ ಖುಷಿ ಆಗ್ತಿದೆ. ಸೊ ನಮ್ಮ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗಿದೆ. ಸೊ ನಾನಂತೂ ಕಾಯ್ತಿದ್ದೆ ಯಾವಾಗ ಕನ್ನಡದಲ್ಲಿ ಬರುತ್ತೆ ಅಂತ. ಸೊ ರಿಲೀಸ್ ಆಗಿದೆ. ಸೊ ಎಲ್ಲರದ ಕೇಳ್ಕೊಳ್ಳೋದಿಷ್ಟೇ, ತುಂಬ ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ಸಿನಿಮಾನ ನೋಡಿ. ಸೊ ಥ್ಯಾಂಕ್ ಯು. ನಾವು ಕೊಡಿದ್ದಾರೆ ಸರ್. ಸೊ ಇವತ್ತು ನಮ್ಮ ಸರಿಂದ ಕನ್ನಡಕ್ಕೆ ಬಂದಿದೆ. ಸೊ ನಮ್ಮ ಅನೀಶ್ ಅಣ್ಣನ ಬಗ್ಗೆ ಅಂತ ಹೇಳೋದು ಬೇಡ, ಏನು ಹೇಳಬೇಕು ಅಂತ ಗೊತ್ತಾಗಲಿ ಕ್ಷಣಕ್ಕೆ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಸೊ ಎಲ್ಲರೂ ಬನ್ನಿ, ಸಿನಿಮಾ ನೋಡಿ, ಸಿನಿಮಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಕರ್ನಾಟಕದ ಜನತೆಗೆ ಒಂದು ಸಿಹಿ ಸುದ್ದಿ ಅಂದರೆ ನಮ್ಮ ಮಂಗಳೂರಿನ ಭಾಗದ ಒಂದು ಅಭಿರುಚಿ ಹೊಂದಿರುವಂತಹ ದಸ್ಕತ್ ಸಿನಿಮಾ ತುಳುವಿನಲ್ಲಿ ಆಲ್ರೆಡಿ ರಿಲೀಸ್ ಆಗಿ ಒಳ್ಳೆಯ ಪ್ರಶಂಸೆಗೆ ಒಳ್ಳೆಯ ಪ್ರತಿಕ್ರಿಯೆಗೆ ಪಾತ್ರರಾದಂತಹ ಒಂದು ಸಿನಿಮಾ ಇವಾಗ ನಮ್ಮ ಕರ್ನಾಟಕದಾದ್ಯಂತ ರಿಲೀಸ್ ಆಗಿದೆ. ನಮ್ಮ ಮನೆಯಲ್ಲಿ ಬೆಳೆದಂತಹ ಸಿನಿಮಾ ನಮಗೆ ಚೆನ್ನಾಗಿದೆ. ಮಂಗಳೂರಿನಾದ್ಯಂತ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಸೊ ಇನ್ನು ಬಾಕಿ ಇರೋದು ನೀವು ಕರ್ನಾಟಕದಾದ್ಯಂತ ಕನ್ನಡಿಗರು ಬಂದು ಈ ಸಿನಿಮಾ ಹೇಗಿದೆ ಅಂತ ಹೇಳಬೇಕು. ಚೆನ್ನಾಗಿದೆ, ಅದೇ ಧೈರ್ಯದಲ್ಲಿ ನಮ್ಮ ತಂಡ ರಿಲೀಸ್ ಮಾಡಿದೆ. ಸೊ ಇನ್ನು ನಿಮ್ಮ ಪ್ರತಿಕ್ರಿಯೆ ಕಾಯ್ತಾ ಇದ್ದೀವಿ. ನಾಡಿದ್ದು 9ನೇ ತಾರೀಕು ರಿಲೀಸ್ ಆಗ್ತದೆ. ದಯವಿಟ್ಟು ಫ್ಯಾಮಿಲಿ ಸಮೇತ ಬಂದು ನಮ್ಮ ಚಿತ್ರನ ನೋಡಿ ನಿಮ್ಮ ಪ್ರತಿಕ್ರಿಯೆಗೆ ನಾವು ಕಾಯ್ತಾ ಇರ್ತೀವಿ. ಧನ್ಯವಾದ. ಎಸ್, ನಮಸ್ತೆ ಎಲ್ರಿಗೂ. ಈಗಾಗಲೇ ಕನ್ನಡದಲ್ಲಿ ದಸ್ಕತ್ ಇವತ್ತು ಪ್ರೀಮಿಯರ್ ಶೋ ಸದ್ದು ಮಾಡಿದೆ ಆ್ಯಕ್ಚುಲಿ. ಯಾಕಂತ ಹೇಳಿದ್ರೆ ಎಲ್ರಿಗೂ ಕೆಲವರಿಗೆಲ್ಲ ತುಂಬ ಇಷ್ಟ ಆಗೋ ಥರ, ನಮ್ಮ ನೇಟಿವಿಟಿಗೆ ಇಷ್ಟ ಆಗೋ ಥರ ಸಿನಿಮಾವನ್ನೇ ಮಾಡಿದ್ದಾರೆ. ಫಸ್ಟ್ ಟೈಮ್ ಡೈರೆಕ್ಷನ್ ಅನೀಶ್ ಅವರು ತುಂಬ ಸಖತ್ತಾಗಿ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ನಾನು ತುಳುವಲ್ಲಿ ರಿಲೀಸ್ ಆದಾಗಲೇ ನೋಡಿದೆ, ತುಂಬ ಜನರಿಗೆ ಹೇಳಿದೆ ಸಿನಿಮಾವನ್ನು ನೋಡಿ ಅಂತ. ಹೊಸ ಪ್ರಯತ್ನದಲ್ಲೇ, ಫಸ್ಟ್ ಪ್ರಯತ್ನದಲ್ಲೇ 100 ಡೇಸ್ ಓಡೋ ಥರ ಸಿನಿಮಾವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಮೊದಲನೇದಾಗಿ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಯಾರೆಲ್ಲ ಬಂದು ಸಿನಿಮಾವನ್ನು ನೋಡಿಲ್ಲೋ ಆದಷ್ಟು ಬೇಗ ಥಿಯೇಟ್ರಲ್ಲಿ ನಾಡಿದ್ದು ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಬನ್ನಿ, ನಿಮ್ಮ ಪ್ರೀತಿಯ ಹಾರೈಕೆ ಎಲ್ಲರ ಮೇಲೆ ಇರಲಿ. ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಚಿತ್ರ ಬಂದಿದೆ. ಮ್ಯೂಸಿಕ್ಕಿಂದ ಹಿಡಿದು ಕ್ಯಾಮರಾ ವರ್ಕಿಂದ ಹಿಡಿದು ಎಲ್ಲ ಪಾತ್ರಗಳು ತುಂಬ ಅವರ ಎಫರ್ಟನ್ನು ಹಾಕಿ ಜೀವಿಸಿದ್ದಾರೆ ಪಾತ್ರದಲ್ಲಿ. ತುಂಬ ಚೆನ್ನಾಗಿದೆ. ಟೋಟಲ್ ಟೀಮು ನಮ್ಮದು ತುಳುವಲ್ಲಿ ಗೆದ್ದಿದೆ. ಕನ್ನಡದಲ್ಲಿ ಕೂಡ ನೀವೆಲ್ಲರೂ ಗೆಲ್ಲಿಸಿ ಅಂತ ಇಡೀ ತಂಡದ ಪರವಾಗಿ ನಾನು ಕೇಳ್ಕೊತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.